ನಮಸ್ಕಾರ ವೀಕ್ಷಕರೇ, ನಂಬರ್ 1 ಚಾನಲ್ನಿಂದ ನಾನು ಸಯ್ಯದ್ ಅಂತ ಆಧಾರದ ಸ್ವಾಗತ ನಿಮಗೆ. ಎಲ್ಲರಿಗೂ ಶುಭ ದಿನ, ಒಳ್ಳೆಯದಾಗಲಿ. ಯಾಕಂದರೆ ಇವತ್ತು ಜಾರಕಿಹೊಳಿ ಜಗಳ ಮತ್ತೆ ಬೀದಿಗೆ. ಭಾಳ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತಾ ಇದ್ದೀನಿ ವೀಕ್ಷಕರೇ. ಗೋಕಾಕ ತಾಲೂಕಿನಲ್ಲಿ ಜಾರಕಿಹೊಳಿ ಜಗಳ ಬೀದಿಗೆ ಬಂದಂತಾಗಿದೆ, ತಾರಕ್ಕೇರಿದೆ. ಮುಗ್ಧ ಮತದಾರ, ಅವರ ಬೆಂಬಲಿಗರು ದಿಗ್ಮೂಢರಾಗಿಬಿಟ್ಟಿದ್ದಾರೆ. ಎಲ್ಲಿಯಪ್ಪ, ಯಾವ ಕಡೆ ಹೋಗ್ಬೇಕು ನಾವು? ಸತೀಶ್ ಅವರ ಹತ್ರ ರಮೇಶ್ ಅವ್ರಿಗೆ ಸಿಟ್ಟು, ರಮೇಶ್ ಅವರ ಹತ್ರ ಹೋದರೆ ಸತೀಶ್ ಅವರಿಗೆ ಸಿಟ್ಟು. ಕಿರಿಯ ಸಹೋದರರು ಲಖನ್ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ಅವರು ಇವತ್ತು ಘಟಪ್ರಭಾಕ್ಕೆ ಬರ್ತಾ ಇದ್ದಾರೆ. ದುಬ್ದಾಳ ಮುಖಾಂತರ ಘಟಪ್ರಭಾದಲ್ಲಿ ಅವರ ಬೆಂಬಲಿಗರ ಸಭೆಗಳನ್ನ ನಡೆಸ್ತಾ ಇದ್ದಾರೆ, ಸರಣಿ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಭಾಳ ಮಹತ್ವವಾದ ಗೋಕಾಕ್ ಮತಕ್ಷೇತ್ರಕ್ಕೆ ಲಗ್ಗೆ ಹಾಕಲಿಕ್ಕೆ ಈ ಭದ್ರಕೋಟೆ ರಮೇಶ್ ಜಾರಕಿಹೊಳಿ ಅವರ ಭದ್ರಕೋಟೆಯನ್ನು ಹೊಡೆಯಲಿಕ್ಕೆ ಭಗೀರಥ ಪ್ರಯತ್ನ ಮಾಡಲಿಕ್ಕೆ ಇಬ್ಬರು ಸಹೋದರರು ಕಿಲಾಡಿ ಜೋಡಿಯಂತೆ ಬರ್ತಾ ಇದ್ದಾರೆ. ಇದು ಎಲ್ಲಿಗೆ ಹೋಗುತ್ತೆ, ಯಾವ ಮಟ್ಟಕ್ಕೆ ಹೋಗುತ್ತೆ, ಅದು ಜನತೆ ಕಾದು ನೋಡ್ಬೇಕಷ್ಟೆ. ಯಾಕಂದರೆ ಕ್ರಿಯೆ ಪ್ರತಿಕ್ರಿಯೆಗಳು ವಾಹಿನಿಗಳ ಮುಖಾಂತರ ಬಹಳ ಅನೇಕ ರೀತಿಯ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದ್ದಾವೆ. ಒಂದು ವಸ್ತುವನ್ನು ಕಳೆದುಕೊಂಡು ಹೇಳ್ತಾ ಇದ್ದಾರೆ, ರಮೇಶ್ ಜಾರಕಿಹೊಳಿ ಅವರು ಒಂದು ವಸ್ತುವೊಂದು ಕಳೆದುಕೊಂಡಿದ್ದಾರೆ ಅಂತ ಸತೀಶ್ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ನಾವು ಅನೇಕ ಬಾರಿ ಅವರಿಗೆ ಯಾವ ವಸ್ತು ಸರ್ ಅದನ್ನು ಹೇಳಿ ಅಂತ ಹೇಳಿದಾಗ, ನಾನು ಗೋಕಾಕದಲ್ಲಿ ಒಂದು ಬೃಹತ್ ಸಮಾವೇಶ ಮಾಡ್ತೀನಿ, ಆ ಸಮಾವೇಶದ ಮುಖಾಂತರ ನಾನು ಹೇಳ್ತೀನಿ ಅಂತ ಇವತ್ತು ಘಟಪ್ರಭಾಕ್ಕೆ ಬಂದಾಗ ನಮ್ಮ ನಂಬರ್ 1 ಚಾನಲ್ ವಿಶೇಷ ಸಂದರ್ಶನ ತೆಗೆದುಕೊಳ್ಳುತ್ತೆ. ಅದಕ್ಕಾಗಿ ನಮ್ಮ ಕ್ಯಾಮರಾಮ್ಯಾನ್ ಮುಷರಫ್ ಮತ್ತು ಹನುಮಂತ್ ಇವರೆಲ್ಲ ರೆಡಿಯಾಗಿ ನಿಂತಿದ್ದಾರೆ. ನಾವೆಲ್ಲ ಸಜ್ಜಾಗಿದ್ದೀವಿ. ಅವರ ಜೊತೆ ವಿಶೇಷ ಸಂದರ್ಶನ ಇವತ್ತು ಇದೆ. ಯಾವ ಪ್ರತಿಕ್ರಿಯೆ ನೋಡುತ್ತಾರೆ ಕಾದು ನೋಡೋಣ ಮದ್ದಾರೆ. ಇವತ್ತೇ ನಾವು ವಿಶೇಷ ಸುದ್ದಿ ಪ್ರಸಾರ ಮಾಡ್ತೇವೆ. ನಮಸ್ಕಾರ.